ಬೆಂಗಳೂರಿನಲ್ಲಿ ಬೀಡಾಡಿ ದನಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಾ ಇದೆ. ಜ್ಞಾನ ಭಾರತಿ ಹತ್ರ ಅದೇ ರೀತಿ ಆಗಿದೆ. ಬೀದಿ ದನಗಳ ಹಾವಳಿಗೆ ವಾಹನ ಮಾಲೀಕರು ಕಂಗಾಲಾಗಿದೆ. ಎರಡು ಬಿಡಾಡಿ ದನಗಳು ಗುದ್ದುಕೊಂಡು ಜಗಳ ಆಡಿಕೊಂಡು ಸಿಕ್ ವೆಹಿಕಲ್ ಮೇಲೆ ಬೀಳ್ತವೆ, ಸಿಕ್ ಕಾರಿನ ಮೇಲೆ ಬೀಳ್ತವೆ. ನಾವು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀವಿ ಈ ದೃಶ್ಯಗಳನ್ನ. ನೋಡಿ ಅಲ್ಲಿ ಈ ಬಿಡಾಡಿ ದನಗಳದೇ ಹಾವಳಿ ಇವೆಲ್ಲವೂ ಕೂಡ. ಆ ವೆಹಿಕಲ್ನೆಲ್ಲ ಬೀಳ್ಸಿ ಗಾಡಿ ಡ್ಯಾಮೇಜ್ ಮಾಡಿ ನೋಡಿ ಅಲ್ಲಿ ನೋಡಿ ಕಾರ್ ಒಂದನ್ನು ತಳ್ತಾ ಇರೋದು. ಈ ಮದ ಏರಿದ ಆನೆ ಅಂತಾರಲ್ಲ, ಈ ದನಗಳು ಕೂಡ ಹಾಗೆ. ಮದ ಏರಿದ ದನಗಳು ಈ ರೀತಿ ಆಡ್ತವೆ. ಬಟ್ ಇದಕ್ಕೆಲ್ಲ BBMP ಅವ್ರು ಕಡಿವಾಣ ಹಾಕಬೇಕು, ಅವ್ರಿಗೆ ಗೊತ್ತಿರಬೇಕು ಇವೆಲ್ಲ. ಆಮೇಲೆ ಇದೇನಾದ್ರು ಯಾರ್ದಾದ್ರೂ ಒಬ್ಬ ಓನರ್ದಾಗಿದ್ದರೆ ಮಾತ್ರ ಅವ್ನು ಬಿಟ್ಟು ಸುಮ್ಮನೆ ಹಿಂಗೆ ಬಿಟ್ಬಿಟ್ಟು ಮೇಯ್ಕೊಂಬರಲಿ ಅಂತ ಮಾಡಿ ಆತನ ಮೇಲೆ ಕ್ರಮ ತಗೋಬೇಕು. ಇದು ಬೀಡಾಡಿ ದನನ ಕೆಲವ್ರು ಹಂಗೂ ಮಾಡ್ತಾರೆ. ಇದೆಲ್ಲ ಮಾಡಿಬಿಟ್ಟು ದನಗಳನ್ನ ಬೀದಿ ಬಿಟ್ಬಿಡ್ತಾರೆ ಸುಮ್ಮನೆ, ಸಾಯಂಕಾಲದ ತನಕ ಮೇಯ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು. ಅವು ಈ ಥರ ಡ್ಯಾಮೇಜ್ ಮಾಡ್ತವೆ, ಹಂಗೂ ಆಗುತ್ತೆ. ಇನ್ನು ಕೆಲವರು ಪರ್ಮನೆಂಟಾಗೇ ಬೀದಿಗೆ ಬಿಟ್ಟಿರ್ತಾರೆ. ಏನಾದ್ರು ಮಾಡಿ ಕಂಟ್ರೋಲ್ ಮಾಡಬೇಕು. ರೋಡಲ್ಲಿ ಚಿಕ್ಕ ಮಕ್ಕಳುಗಳು ಓಡಾಡ್ತಾ ಇದ್ರೆ ಏನು ಗತಿ, ಅಕಸ್ಮಾತ್ ಅದೂ ಆಗಿದೆ. ನಡ್ಕೊಂಡು ಹೋಗ್ತಿರೋರನ್ನ ಹಿಂದ್ಗಡೆಯಿಂದ ಹೋಗಿ ಗುದ್ದಿ ಬೀಳ್ಸಿರೋದು ನೋಡಿದ್ದೀವಿ ನಾವು. ಬಟ್ ಇಮಿಡಿಯೇಟಾಗಿ ಯಾರು ಬಂದು ಆರೋಗ್ಯ ತಜ್ಞರು BBMPಯಿಂದ ಅರವಳಿಕೆ ಕೊಟ್ಟು ಅದಕ್ಕೆ ಏನಾದ್ರು ಮಾಡಬೇಕು, ಇಲ್ಲಾಂದರೆ ತುಂಬ ಸಮಸ್ಯೆ ಆಗುತ್ತೆ. ಬೆಂಗಳೂರಿನ ಜ್ಞಾನ ಭಾರತಿ ಬಳಿ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ನಡೆದಿರೋ ಘಟನೆ, ಬೀಡಾಡಿ ದನಗಳ ಹಾವಳಿ. ಇದೊಂಥರ ಮದ ಏರಿ ರೊಚ್ಚಿಗೆದ್ದು ಈ ಥರ ಮಾಡಿರ್ತಕ್ಕಂಥ ಡ್ಯಾಮೇಜು. ಇನ್ನು ಕೆಲವು ಕಡೆ ಎರಡೆರಡು ಈ ಥರ ದನಗಳು ಸೇರಿಕೊಂಡು ಅವೆರಡೂ ಕಿತ್ತಾಡಿಕೊಂಡು ವೆಹಿಕಲ್ಗಳ ಮೇಲೆ ಬಿದ್ದು ವೆಹಿಕಲ್ಗಳು ಜಾಮ್ ಆಗಿದೆ. ಇಲ್ಲೇನೋ ಒಂದು 4 ಬೈಕು ಮತ್ತು ಒಂದು ಕಾರು ಡ್ಯಾಮೇಜ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅದಕ್ಕೆ ಕಂಟ್ರೋಲ್ ತೊಗೋಬೇಕದು.